ರಾಜ್ಯ ರಾಜಕಾರಣದಲ್ಲಿ ಗ್ಯಾರಂಟಿ ಯೋಜನೆಗಳು ವರ್ಸಸ್ ಮಂತ್ರಾಕ್ಷತೆ ಫೈಟ್ ತಾರಕಕ್ಕೇರಿದ್ದು ಬಾಲಕೃಷ್ಣ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಳ್ಳಲು ಬಿಜೆಪಿ ಮುಂದಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ರದ್ದು ಮಾಡಲ್ಲ ಅಂತ ಸಿಎಂ ಮತ್ತು ಡಿಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಗ್ಯಾರಂಟಿ ವರ್ಸಸ್ ಅಕ್ಷತೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿನ್ನೆ ಸಂಸದ ಡಿಕೆ ಸುರೇಶ್ ಪರ ಪ್ರಚಾರದ ವೇಳೆ ಮಾತನಾಡಿದ ಕೈ ಶಾಸಕ ಎಚ್ಸಿ ಬಾಲಕೃಷ್ಣ, ನಿಮ್ಮ ಮತ ಅಕ್ಷತೆ ಕಾಳಿಗ ಅಥವಾ 5 ಗ್ಯಾರಂಟಿಗ ಅಂತ ಜನರಿಗೆ ಪ್ರಶ್ನೆ ಮಾಡಿದ್ರು. ಈ ಮಾತು ಈಗ ರಾಜಕೀಯ ಪಡಸಾಲೆಯಲ್ಲಿ ಹೊಸ ವಿವಾದಕ್ಕೆ ಕಾರಣವಾಗಿದ್ದು ಬಿಜೆಪಿ ರಾಜಕೀಯ ಅಸ್ತ್ರವನ್ನಾಗಿಸಿಕೊಂಡಿದೆ. ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಿಗ 5 ಗ್ಯಾರಂಟಿಗ ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ಗ್ಯಾರಂಟಿ ನಿಲ್ಲಿಸುತ್ತಾರೆ ಎಂದು ಬಿಜೆಪಿಗರು ಹೇಳ್ತಿದ್ದಾರೆ. ಹೀಗಾಗಿ ಎಚ್ಚರಿಕೆಯಿಂದ ಇರುವಂತೆ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಹೇಳಿದ್ದಾರೆ ಅಂತ ಡಿಕೆ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ನಮ್ಮ ಗ್ಯಾರಂಟಿಗಳು 5 ವರ್ಷ ಮುಂದುವರಿಯಲಿವೆ ಅಂತ ಸ್ಪಷ್ಟೋಕ್ತಿ ನೀಡಿದ್ದಾರೆ. ಬಿಜೆಪಿಯವರು ಹೇಳಿರೋದು ಅವರು ಮುಂದಕ್ಕೆ ಇದನ್ನ ನೀವು ಮಾಡಿದ್ರೆ ನಿಲ್ತದೆ ಅಂತ, ಅದನ್ನ ಅವ್ರು ಹೇಳಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ನೋ ಗ್ಯಾರಂಟಿ ವಿಲ್ ಬಿ ಸ್ಟಾಪ್ಡ್ ಇನ್ ಕರ್ನಾಟಕ. ಬಿಜೆಪಿ ಹ್ಯಾಡ್ ಥ್ರೆಟನ್ಡ್ ಅರ್ಲಿಯರ್ ದಟ್ ಇಫ್ ಕಾಂಗ್ರೆಸ್ ಕಮ್ ದಿಸ್ ಇಸ್ ಒನ್ಲಿ ಟಿಲ್ ದಿ ಎಲೆಕ್ಷನ್ ಇಸ್ ದೇರ್. ನಾವು ಯಾವ ಕಾರಣಕ್ಕೂ ಬಂದ್ ಮಾಡೋದಿಲ್ಲ, ಇನ್ನ ಹೆಚ್ಚಿಗೆ ಶಕ್ತಿ ತುಂಬ್ತೀವಿ. ಬಡವರು ಅವರು ಭಾವನೆ ಮೇಲೆ ಹೋಗ್ತಾ ಇದ್ದಾರೆ, ನಾವು ಬದುಕಿನ ಮೇಲೆ ಹೋಗ್ತಾ ಇದ್ದೀವಿ. ಬಾಲಕೃಷ್ಣ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಎಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು ನಿಲ್ಲಿಸಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಯಾವ ಸಂದರ್ಭದಲ್ಲಿ ಏನ್ ಹೇಳಿದ್ರು ಬಟ್ ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ದೃಷ್ಟಿಯಿಂದ ಇಟ್ಕೊಂಡು ಹೇಳಿರ್ಬೇಕು. ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಗೊತ್ತಾಯ್ತಾ? ಅವು ಮುಂದುವರಿತವೆ. ಇದು ಬಡವರ ಕಾರ್ಯಕ್ರಮಗಳು. ಗ್ಯಾರಂಟಿ ಯೋಜನೆ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ, ಅದಕ್ಕಾಗಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಮಂತ್ರಾಕ್ಷತೆಯಿಂದ ಹೊಟ್ಟೆ ತುಂಬೋದಿಲ್ಲ, ಅನ್ನಭಾಗ್ಯ ಗ್ಯಾರಂಟಿಯಿಂದ ಹೊಟ್ಟೆ ತುಂಬುತ್ತೆ ಅಂತ ಸಚಿವ ಶಿವರಾಜ್ ತಂಗಡಗಿ ಸಮರ್ಥಿಸಿಕೊಂಡಿದ್ದಾರೆ. ಇವರು ಮಂತ್ರಾಕ್ಷತೆಯಿಂದ ಹೊಟ್ಟೆ ತುಂಬಂಗಲ್ಲ ಅನ್ನೋದನ್ನು ಈ ರಾಜ್ಯದ ಜನತೆಗೆ, ಈ ದೇಶದ ಜನತೆಗೆ ಗೊತ್ತಾಗಿದೆ. ಆ ಮಂತ್ರಾಕ್ಷಿ ಅಕ್ಕಿನೂ ಅನ್ನಭಾಗ್ಯದ ಅಕ್ಕಿನೇ ಕಾಂಗ್ರೆಸ್ ಕೊಟ್ಟಂತ ಏನು ಇವರು ಅಯೋಧ್ಯದಿಂದ ತರಿಸಿದ್ರ ಅವನ್ನ ಮಂತ್ರಾಕ್ಷಿನ? ಅಯೋಧ್ಯದಿಂದ ಮಂತ್ರಾಕ್ಷಿ ತರಿಸಿದ್ರ? ಇಲ್ಲಿನೇ ರೆಡಿ ಮಾಡಿದ್ದು. ನಾವು ಅನ್ನಭಾಗ್ಯ ಕೊಟ್ಟಂತ ಅಕ್ಕಿನೇ ಮಂತ್ರಾಕ್ಷಿ ಆಗಿದಾವು. ಗ್ಯಾರಂಟಿಗಳನ್ನ ನಾವು ಚುನಾವಣೆಗಾಗಿ ಮಾಡಿಲ್ಲ ಅಂತ ಬಾಲಕೃಷ್ಣ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿ ಸೋಲ್ಲಿ ನಮ್ಮ ಗ್ಯಾರಂಟಿ ಇರುತ್ತೆ, 5 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. 5 ವರ್ಷ ಗ್ಯಾರಂಟಿಗಳು ಮುಂದುವರಿತವೆ. ಯಾವುದು ಅಡೆತಡೆ ಇರಲಾರ್ದೆ ಎಲ್ಲ ಗ್ಯಾರಂಟಿಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವುದೇ ಗ್ಯಾರಂಟಿಗಳನ್ನ ಚುನಾವಣೆ ಪರಿಣಾಮದ ಮೇಲೆ ಅವಲಂಬಿಸಿದ್ರಲ್ಲ. ಮತ್ತು ಚುನಾವಣೆಯಲ್ಲಿ ನಾವೇ 100ಕ್ಕೆ 100 ನಾವು 15ರಿಂದ 20 ಸೀಟ್ ಗೆಲ್ತೀವಿ. ಚುನಾವಣೆಗಳ ದೃಷ್ಟಿಯಿಂದಾನೇ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿದ್ದು, ಲೋಕಸಭೆಯಲ್ಲಿ ಗೆದ್ರು ನಿಲ್ಲಿಸ್ತಾರೆ, ಸೋತ್ರು ನಿಲ್ಲಿಸ್ತಾರೆ. ಯಾಕಂದ್ರೆ ಅವರಿಗೆ ಬೇರೆ ದಾರಿನೇ ಇಲ್ಲ ಅಂತ ಯಾದಗಿರಿಯಲ್ಲಿ ಎಎಪಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿದ್ದಾರೆ. ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಯಾಕೆ ಅಂತಂದ್ರೆ ಅವರು ಬಡ್ಜೆಟ್ ಮಾಡಬೇಕಾದ್ರೆ ಕೂಡ ಸುಮಾರು ವರ್ಷದಿಂದ ಅನುಭವ ಇರ್ತಕ್ಕಂಥವ್ರಿಗೆ ಗೊತ್ತಿದ್ದೇನೆ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಗಳನ್ನು ಈ ಗಳಿಗೆನೆಲ್ಲ ಮಾಡಿ ಹೇಗೋ 6 ತಿಂಗಳು ಅಥವಾ 8 ತಿಂಗಳು ತೂಗಿಸಿದ್ರೆ ಈ ಚುನಾವಣೆಯಲ್ಲಿ ನಾವು ಬಹುಮತ ಗೆಲ್ಲಿಸ್ತೀವಿ. ಆಮೇಲೆ 5 ವರ್ಷ ಉಸಿರಾಡೋದಕ್ಕೆ ಜಾಸ್ತಿ ಇರೋದ್ರಿಂದ ಆಮೇಲೆ ಕೊಡದೇ ಇದ್ದರೂ ಜನ ಮರ್ತು ಬಿಡ್ತಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತ. ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ಬ್ಲಾಕ್ ಮೇಲ್ ನಡೀತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ರು. ಈಗಾಗಲೇ ತನ್ನ ಸೋಲನ್ನು ಕೂಡ ಒಪ್ಕೊಳ್ತಾ ಇದೆ. ಮತ್ತೊಂದು ಕಡೆ ಬ್ಲಾಕ್ ಮೇಲ್ ತಂತ್ರ ಅನುಸರಿಸಕ್ಕೆ ಹೊರಟಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರೋದಿಲ್ಲ.
ವಿಧಾನಸಭೆ ಚುನಾವಣೆ ವೇಳೆ ಎಲ್ರಿಗೂ ಗ್ಯಾರಂಟಿ ಕೊಡ್ತೇವೆ ಅಂತ ಅಂಗಲಾಚಿ ಮತಯಾಚಿಸಿದ್ರು. ಈಗ ಕಾಂಗ್ರೆಸ್ನವರು ಜನರನ್ನೇ ಬ್ಲಾಕ್ ಮೇಲ್ ಮಾಡಲು ಮುಂದಾಗಿದ್ದಾರೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. ಈ ಗ್ಯಾರಂಟಿಯನ್ನ ಯೋಜನೆಯನ್ನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಈ ಅಧಿಕಾರಕ್ಕೆ ಬಂದಿರುವಂತ ಈ ಕಾಂಗ್ರೆಸ್ ಪಕ್ಷದವರು ಜನರನ್ನೇ ಬ್ಲಾಕ್ ಮೇಲ್ ಮಾಡಕ್ ಕೊಟ್ಟವ್ರೆ. ಗ್ಯಾರಂಟಿ ರದ್ದುಗೊಳಿಸಿ ಎನ್ನುವುದು ನನ್ನ ವೈಯಕ್ತಿಕ ಹೇಳಿಕೆ ಅಂತ ಮಾಗಡಿಯಲ್ಲಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಪುನರುಚ್ಚರಿಸಿದ್ದಾರೆ. ಇದು ನನ್ನ ವೈಯಕ್ತಿಕ ಹೇಳಿಕೆ, ಇದು ಪಕ್ಷದ ಹೇಳಿಕೆ ಅಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ನಿಮ್ಮ ಮತ ಹಾಕಿ ಅಕ್ಷತೆಗಳಿಗೆ ಮತ ಹಾಕಬೇಡಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ. ತೆಗೆದೇ ಬಿಡ್ತೀವಿ, ನೀವು ಹಾಕ್ಲೇಬೇಕು ಅಂತ ಬ್ಲಾಕ್ ಮೇಲ್ ಸಂಸ್ಕೃತಿ ಅಲ್ಲ. ನಾವು ಕೆಲಸ ಮಾಡಿದ್ದೀವಿ, ನಮಗೆ ಮತ ಹಾಕಿ ಅಂತಕ್ಕಂಥ ಮನವಿಯನ್ನ ಮಾಡಲಿಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತೀವಿ. ಮಂಡ್ಯದ ಕೆರಗೋಡು ಧ್ವಜ ವಿವಾದ ಈಗ ಮೈಸೂರು ಮತ್ತು ಕೋಲಾರ ಜಿಲ್ಲೆಗೂ ವ್ಯಾಪಿಸಿದೆ. ಇನ್ನು ಕಾಂಗ್ರೆಸ್ ಸಚಿವ ಬಿಜೆಪಿ ವಿರುದ್ಧ ಕೆಂಡಕಾರಿದ್ದು ಕೇಸರಿ ಶಾಲು ಇವರಪ್ಪನದ್ದ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಧ್ವಜ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆರಗೋಡು ಹನುಮಧ್ವಜ ದಂಗಲ್ ಕಿಚ್ಚು ಇವತ್ತು ಮುಂದುವರೆದಿದ್ದು ಗ್ರಾಮದಲ್ಲಿ 144 ಸೆಕ್ಷನ್ ಮುಂದುವರಿಸಲಾಗಿದೆ. ಬೃಹತ್ ಹೋರಾಟದ ಬಳಿಕವೂ ಇಡೀ ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಗ್ರಾಮದಲ್ಲಿ ಕೆಎಸ್ಆರ್ಪಿ, ಡಿಎಆರ್ ತುಕುಡಿ ಸೇರಿ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ಜೊತೆಗೆ ಧ್ವಜಸ್ತಂಭಕ್ಕೆ ಭಾರೀ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಹನುಮಧ್ವಜ ವಿವಾದಕ್ಕೆ ಸಂಬಂಧಿಸಿದಂತೆ ಫೆಬ್ರವರಿ 7ರಂದು ಮಂಡ್ಯ ನಗರ ಬಂದ್ಗೆ ಸಮಾನ ಮನಸ್ಕರ ವೇದಿಕೆ ಕರೆ ಕೊಟ್ಟಿದೆ. ಬಜರಂಗದಳ ಕೊಟ್ಟಿರುವ ಫೆಬ್ರವರಿ 9ರ ಬಂದ್ ಅನ್ನ ಖಂಡಿಸಿ ಈ ಬಂದ್ ಆಚರಿಸುತ್ತಿರುವುದಾಗಿ ವೇದಿಕೆ ಸಂಚಾಲಕ ಲಕ್ಷ್ಮಣ್ ಚೀರನಹಳ್ಳಿ ಹೇಳಿದ್ದಾರೆ. ಹನುಮಧ್ವಜ ವಿಷಯ ಇಟ್ಕೊಂಡು ಶಾಂತಿ ಕದಡ್ತಿದ್ದಾರೆ, ಇದನ್ನ ಖಂಡಿಸ್ತೇವೆ. ಅನುಮತಿ ಪಡೆಯದೆ ಹನುಮಧ್ವಜ ಹಾಕಿರುವುದು ತಪ್ಪು ಅಂತ ಹೇಳಿದ್ರು. ಮಂಡ್ಯದ ಕೆರಗೋಡಿನಲ್ಲಿ ಹನುಮಧ್ವಜ ತೆರವು ವಿರೋಧಿಸಿ ಕೇಸರಿ ಧ್ವಜ ಅಭಿಯಾನ ನಡೆಸಲು ತೀರ್ಮಾನಿಸಲಾಗಿದೆ. ಸ್ವಯಂ ಪ್ರೇರಿತರಾಗಿ ತಮ್ಮ ಮನೆಗಳ ಮೇಲೆ ಗ್ರಾಮಸ್ಥರು ಕೇಸರಿ ಧ್ವಜ ಹಾರಿಸಿದ್ದು ಮನೆ ಮನೆಗಳ ಮೇಲೆ ಕೇಸರಿ ಧ್ವಜ ರಾರಾಜಿಸುತ್ತಿದೆ. ಅಲ್ಲದೆ ಇದೇ ಫೆಬ್ರವರಿ 2ರಂದು ಮನೆ ಮನೆಗೆ ಹನುಮಧ್ವಜ ಅಭಿಯಾನ ಆರಂಭಿಸಲು ಬಿಜೆಪಿ ನಿರ್ಧರಿಸಿದೆ. ಕೆರಗೋಡು ಧ್ವಜ ವಿವಾದ ವಿಚಾರವಾಗಿ ಪ್ರತಿಭಟನೆ ನಡೆಸಿದ ಎಚ್ಡಿಕೆ ಕೇಸರಿ ಶಾಲು ಹಾಕಿಕೊಂಡಿದ್ರು. ಈ ವಿಚಾರವಾಗಿ ಕಿಡಿಕಾರಿದ ತಂಗಡಗಿ ಕೇಸರಿ ಶಾಲು ಏನಿವರ ಅಪ್ಪಂದ ಅಂತ ಕಿಡಿಕಾರಿದ್ರು. ಮೊದಲು ಬಹಳ ಚೆನ್ನಾಗಿದ್ರು, ಈ ಬಿಜೆಪಿ ಸೇರಿದ್ಗಳೇನೆ ಕೇಸರಿ ಶಾಲು ಹಾಕೋಲಿ ಸರ್, ಕೇಸರಿ ಶಾಲು ಇವ್ರದ್ದೊಬ್ಬರದೇನು ಏನು ಬಿಜೆಪಿ ಕರೆದಿ ತೊಗೊಂಡ ನಾನು ಕೇಸರಿ ಶಾಲು ನಾನು ಕೇಸರಿ ಶಾಲು ಹಾಕ್ಕೊಂತೀನಿ, ಏನು ಇವ್ರ ಅಪ್ಪಂದ ಕೇಸರಿ ಶಾಲು? ನಂದು ಅದು ಕೇಸರಿ ಶಾಲು, ನಾನು ಹಿಂದೂ. ಮಂಡ್ಯ ಜಿಲ್ಲೆಯಲ್ಲಿ ಜನ ನೆಮ್ಮದಿಯಾಗಿದ್ರು, ಆದರೆ ಬಿಜೆಪಿಯವರು ಅಲ್ಲಿನ ಜನರ ನೆಮ್ಮದಿಯನ್ನ ಹಾಳು ಮಾಡಿದ್ದಾರೆ ಅಂತ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ರು. ಆ ಮಂಡ್ಯ ಜಿಲ್ಲೆ ಒಳಗೆ ನೆಮ್ಮದಿಯಾಗಿದ್ರು ಜನ, ಅಲ್ಲಿ ಹೋಗಿ ಇಡೀ ಮಂಡ್ಯ ಜಿಲ್ಲೆಯನ್ನ ಹಾಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಚುನಾವಣೆಗಾಗಿ ಗಲಾಟೆ ಮಾಡಿಸಿ ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಿದೆ. ಹಿಂದೆ ಕರಾವಳಿ ಭಾಗದಲ್ಲಿ ಗಲಾಟೆ ಆಗ್ತಿತ್ತು, ಈಗ ಮಂಡ್ಯ ಭಾಗದಲ್ಲಿ ಆಗ್ತಿದೆ ಅಂತ ಬಿಜೆಪಿ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ಈ ರೀತಿ ಕೋಮುಗಲಭೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಅನವಶ್ಯಕವಾಗಿ ಗಲಾಟೆ ಮಾಡಿಸಿ ಒಂದು ಕ್ರೋಢೀಕರಣ ಮಾಡ್ಬೇಕಂತೀರಿ, ಪೊಲರೈಸೇಷನ್ ಮಾಡ್ಬೇಕಂತಿದ್ದೀರಿ. ಸರಿಯಾದದ್ದಲ್ಲ, ದುರದೃಷ್ಟಕರ ಇದು ಬಹಳ. ಈ ರೀತಿ ಪ್ರಯೋಗಗಳು ನೀವೇ ಹೇಳ್ತೀರಿ, ಹಿಂದೆ ಕರಾವಳಿ ಭಾಗದಾಗ ಹಾಕಿತ್ತು, ಈಗ ಮಂಡ್ಯ ಭಾಗದಲ್ಲಿ ಆಗ್ತದೆ ಅಂತೇಳಿ. ಆ ಧ್ವಜಸ್ತಂಭ ನಿರ್ಮಿಸಿದ್ದೇ ರಾಮಧ್ವಜ ಹಾರಿಸಬೇಕೆಂದು ಅವರ ಭಾವನೆ ವಿರುದ್ಧ ರಾಜ್ಯ ಸರ್ಕಾರ ನಡೆದುಕೊಳ್ತಿದೆ. ಕಾಂಗ್ರೆಸ್ನವರು ದೇಶ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಅಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ಅಲ್ಲಿ ರಾಮಧ್ವಜವನ್ನು ಹಾರಿಸಬೇಕು ಅಂತೇಳಿ ಅವರ ಒಂದು ಭಾವನೆಯ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ನಡೆದುಕೊಂಡಿದೆ. ಜನವರಿ 26ನೇ ತಾರೀಕು ರಾಷ್ಟ್ರಧ್ವಜವನ್ನು ಕೂಡ ಅಲ್ಲಿ ಹಾರಿಸಿದ್ದಾರೆ, ಗೌರವನ ಕೊಟ್ಟಿದ್ದಾರೆ. ಆದರೆ ರಾಷ್ಟ್ರಧ್ವಜಕ್ಕೆ ಅಗೌರವ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ.
ಸಾಮಾಜಿಕ ಜಾಲತಾಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಮತ್ತೊಂದು ಹಸಿರು ಬಾವುಟವಿರುವ ಸ್ಥಳದ ಫೋಟೋ ಹಾಕಿದ್ದಾರೆ. ಒಂದು ಬಾವುಟ ತೆಗೆದು ಇನ್ನೊಂದನ್ನೇಕೆ ಬಿಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನಾನೇ ಸ್ಥಳಕ್ಕೆ ಬಂದು ತೋರಿಸಬೇಕಾ ಅಂತ ಪ್ರಶ್ನೆ ಮಾಡಿ ಕೈಲಾಸಪುರಂ 4ನೇ ಮುಖ್ಯ ರಸ್ತೆ, ಅಂಬೇಡ್ಕರ್ ಪಾರ್ಕ್, ಶ್ರೀನಿವಾಸ ದೇವಸ್ಥಾನ ರಸ್ತೆಯಲ್ಲಿ ಮತ್ತೊಂದು ಧ್ವಜ ಇರೋದು ಕಾಣುತ್ತಿಲ್ಲವೇ ಅಂತ ಫುಲ್ ಅಡ್ರೆಸ್ ಪೋಸ್ಟ್ ಮಾಡಿದ್ದಾರೆ. ಮಂಡ್ಯದ ಕೆರಗೋಡು ಬಳಿಕ ಇದೀಗ ಕೋಲಾರದಲ್ಲೂ ಬಾವುಟ ಪ್ರಕರಣ ಚರ್ಚೆಗೆ ಬಂದಿದೆ. ಕೋಲಾರದ ಕ್ಲಾಕ್ ಟವರ್ ಮೇಲೆ ಇರುವ ಅರ್ಧಚಂದ್ರ ನಕ್ಷತ್ರದ ಸಿಂಬಾಲ್ ತೆರವುಗೊಳಿಸುವಂತೆ ಜಾಲತಾಣಗಳಲ್ಲಿ ಒತ್ತಾಯಿಸಲಾಗುತ್ತಿದೆ. ಕಾನೂನು ಎಲ್ಲರಿಗೂ ಒಂದೇ, ಇದು ಸಾರ್ವಜನಿಕ ಆಸ್ತಿ, ಯಾರಪ್ಪನದ್ದು ಅಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ. ವಿವಾದಿತ ಕ್ಲಾಕ್ ಟವರ್ನಲ್ಲಿ ಮುಸ್ಲಿಂ ಧರ್ಮದ ಚಿಹ್ನೆ ತೆಗೆಯಲು ಆಗ್ರಹಿಸಲಾಗಿದೆ. ಅಯೋಧ್ಯೆ ಗೆಲುವಿನ ಬಳಿಕ ಹಿಂದೂಗಳಿಗೆ ವಾರಣಾಸಿಯ ಜ್ಞಾನವಾಪಿ ಮಸೀದಿ ವಿಚಾರದಲ್ಲೂ ದೊಡ್ಡ ಗೆಲುವು ಸಿಕ್ಕಿದೆ. ಇಲ್ಲಿನ ಹಿಂದೂ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಲು ಹಿಂದೂಗಳಿಗೆ ಅನುಮತಿ ನೀಡುವ ಮೂಲಕ 2 ದಶಕಗಳಲ್ಲೇ ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಜ್ಞಾನವಾಪಿ ವಿಜಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜ್ಞಾನವಾಪಿ ಮಸೀದಿ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಐತಿಹಾಸಿಕ ಆದೇಶ ಪ್ರಕಟಿಸಿದೆ. ಮಸೀದಿಯಲ್ಲಿ ಹಿಂದೂಗಳಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಿ ವಾರಣಾಸಿ ನ್ಯಾಯಾಲಯ ಆದೇಶ ನೀಡಿದೆ. ಜ್ಞಾನವಾಪಿ ಮಸೀದಿಯ 10 ಮುಚ್ಚಿದ ಸೆಲ್ಲಾರ್ಗಳಲ್ಲಿ ಪೂಜೆ ಸಲ್ಲಿಸಲು ಹಿಂದೂಗಳಿಗೆ ಅವಕಾಶ ನೀಡಲಾಗಿತ್ತು. 7 ದಿನಗಳಲ್ಲಿ ಪೂಜೆ ಸಲ್ಲಿಸಲು ವ್ಯವಸ್ಥೆ ಮಾಡುವಂತೆ ವಾರಣಾಸಿ ಜಿಲ್ಲಾಡಳಿತಕ್ಕೆ ನ್ಯಾಯಾಲಯ ಸೂಚಿಸಿದೆ. ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂಗಳಿಗೆ ಪೂಜೆ ಸಲ್ಲಿಸಲು ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡೋದ್ರ ಮೂಲಕ 2 ದಶಕಗಳ ಹಿಂದೂ ಪರ ಅರ್ಜಿದಾರರ ಹೋರಾಟಕ್ಕೆ ಅತಿ ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ಶೃಂಗಾರ ಗೌರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡುವಂತೆ ಮಹಿಳೆಯರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಹಿಂದೂಗಳಿಗೆ ಅನುಮತಿ ನೀಡಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜ್ಞಾನವಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸರ್ವೆ ಮಾಡಿತ್ತು. ಈ ವೇಳೆ ಮಸೀದಿಯಲ್ಲಿ ಹಿಂದೂ ದೇವರ ಮೂರ್ತಿಗಳು ಪತ್ತೆಯಾಗಿತ್ತು. ಕೆಲವು ದೇವತೆಗಳ ಮೂರ್ತಿಗಳನ್ನ ವಿರೂಪಗೊಳಿಸಲಾಗಿತ್ತು. ಮತ್ತೆ ಕೆಲವನ್ನು ಗೋಡೆಯಲ್ಲೇ ಗಾರೆ ಸಮೇತ ಮುಚ್ಚಲಾಗಿತ್ತು. ಇದಲ್ಲದೆ ಮಸೀದಿಯಲ್ಲಿ ಒಟ್ಟು 34 ಶಿಲಾ ಶಾಸನಗಳು ಪತ್ತೆಯಾಗಿದ್ದು, ಈ ಪೈಕಿ ಕನ್ನಡ ಭಾಷೆಯಲ್ಲಿರುವ ಶಿಲಾ ಶಾಸನವು ಪತ್ತೆಯಾಗಿತ್ತು. ವಾರಣಾಸಿ ಜಿಲ್ಲಾ ನ್ಯಾಯಾಲಯ ನೀಡಿರೋ ತೀರ್ಪಿನ ವಿರುದ್ಧ ಅಂಜುಮನ್ ಇಂತೇಜಾಮಿಯಾ ಮಸೀದಿ ಸಮಿತಿ ವಕೀಲ ಅಸಮಾಧಾನ ಹೊರಹಾಕಿದ್ದಾರೆ. ವಾರಣಾಸಿ ಕೋರ್ಟ್ ನೀಡಿರೋ ಆದೇಶ ತಪ್ಪಾಗಿದೆ. ಈ ತೀರ್ಪಿನ ವಿರುದ್ಧ ನಾವು ಹೈಕೋರ್ಟ್ ಮೊರೆ ಹೋಗ್ತೇವೆ ಎಂದು ಇಂತೇಜಾಮಿಯಾ ಮಸೀದಿ ಸಮಿತಿ ಪರ ವಕೀಲ ಅಖ್ಲಾಕ್ ಅಹಮದ್ ಹೇಳಿದ್ದಾರೆ. ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜಾರಿ ನಿರ್ದೇಶನಾಲಯ 5ನೇ ಬಾರಿಗೆ ಸಮನ್ಸ್ ನೀಡಿದೆ. ದೆಹಲಿ ಅಬಕಾರಿ ನೀತಿಯಲ್ಲಿ ಅಕ್ರಮವೆಸಗಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ಕೇಜ್ರಿವಾಲ್ಗೆ ಈ ಹಿಂದೆ ಇಡಿ 4 ಬಾರಿ ಸಮನ್ಸ್ ನೀಡಿತ್ತು. ಆದರೆ 4 ಬಾರಿಯೂ ಕೇಜ್ರಿವಾಲ್ ವಿಚಾರಣೆಗೆ ಗೈರಾಗಿದ್ರು. ಸದ್ಯ ಇಡಿ ನೀಡಿದ 5ನೇ ಸಮನ್ಸ್ಗೆ ಕೇಜ್ರಿವಾಲ್ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ.